ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ವಾರ್ಡ್ರೋಬ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಪ್ರಾಡಕ್ಟ್ನ ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಒಂದು ಸ್ಯಾರಿ ಪ್ಯಾಕಿಂಗ್ ಕವರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟೀಸ್ ಮಾತ್ರ. ಈ ಸೀರೆ ಎಲ್ಲ ತುಂಬ ಜಾಸ್ತಿ ಇರುತ್ತೆ, ಅದನ್ನು ಮಡಚಿಟ್ಕೊಳೋದು ಹ್ಯಾಂಗರ್ಗೆ ಹಾಕೋದ್ರಿಂದ ಅದು ಮತ್ತೆ ಅದು ಫೋಲ್ಡಿಂಗ್ ಸರಿಗೆ ಆಗಲ್ಲ, ಬಿದ್ದೋಗ್ತಾ ಇರುತ್ತೆ. ಅರ್ಜೆಂಟಾಗಿ ನಾವು ಹೆಂಗೆ ಬೇಕೋ ಹಂಗೆ ಎತ್ಕೊಂಡಿರ್ತೀವಲ್ವ, ಆಗಾಗ ಅದಕ್ಕೆ ಈ ಥರ ಫೋಲ್ಡ್ ಮಾಡಿಟ್ಕೊಂಡ್ರೆ, ಈ ಥರ ಕವರ್ಗೆ ಹಾಕಿ ಇಟ್ಕೊಬಿಟ್ರೆ, ಯಾವ ಥರ ಸೀರೆ ಬೇಕು ಅದರಲ್ಲಿ ನಾವು ಡಿವೈಡ್ ಮಾಡಿ ಮಡಿಕೊಬಿಟ್ರೆ ನಮ್ಗೆ ಯಾವ ಥರ ಫಂಕ್ಷನಿಗೆ ಯಾವ ಥರ ಸೀರೆ ಬೇಕು ಅಂತ ಎತ್ಕೊಂಡು ಮತ್ತೆ ಹಾಗೆ ಎತ್ತಿಡ್ಬೋದು. ನೋಡಿ, ನಂದು ಹೇಗೆ ಮೆಸ್ಸಿ ಆಗಿಬಿಟ್ಟಿದೆ. ಜೊತೆಲೀಗ ಎಲ್ಲ ಹೊಸ ಸೀರೆ ಹಳೆ ಸೀರೆ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ. ಯಾಕಂದರೆ ನನಗೆ ಸ್ವಲ್ಪ ಟೈಮ್ ಸಿಗಲಿಲ್ಲ ಕ್ಲೀನ್ ಮಾಡ್ಕೊಳೋದಕ್ಕೆ. ಆದರೂ ಸ್ವಲ್ಪ ಪ್ರಯತ್ನ ಪಟ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡು ಇವತ್ತೊಂದು ಆಫ್ಟೇ ಅಮ್ಮ ಇದ್ದರು ಮನೇಲಿ. ಅಮ್ಮನ್ನ ಅಂಗಡಿಯಲ್ಲಿ ಕೂರಿಸ್ಬಿಟ್ಟು ನಾನು ಬಂದು ಇಲ್ಲಿ ಶಾಪ್ ಮಾಡ್ಕೊತಾಯಿದ್ದೀನಿ. ಶಾಪಲ್ಲಿ ಅಮ್ಮನ ಕೂರಿಸ್ಬಿಟ್ಟು ನಾನು ವಾರ್ಡ್ರೋಬ್ನ ಕ್ಲೀನ್ ಮಾಡ್ಕೊತಾಯಿದ್ದೀನಿ. ಓಕೆ, ಇವತ್ತು ವಾರ್ಡ್ರೋಬ್ ಕ್ಲೀನಿಂಗ್ ನಡೀತಾ ಇದೆ. ಇವತ್ತಿನ ಒಂದು ವಿಷಯ ಏನಪ್ಪ ಅಂದರೆ, ಹೆಣ್ಣುಮಕ್ಳಿಗೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಹೇಗಂದರೆ, ಮನೇಲಿ ಮದುವೆ ಆಗೋ ಮುಂಚೆ ಅಷ್ಟೇ ಅವ್ರಿಗೆ ಸುಖ ಸಂತೋಷ ಅನ್ನೋದೆಲ್ಲ. ಮದುವೆ ಆದಮೇಲೆ ಅತ್ತೆ ಮಾವ ಹಾಗೆ ಗಂಡ ಮಕ್ಕಳು ಅಂತ ಹೊಡೆದಾಡೋದೇ ಆಗೋಗಿದೆ ಜೀವನವೆಲ್ಲ. ಹಾಗಾಗಿ ಏನೇ ಬಂದರೂ ಫೇಸ್ ಮಾಡಲೇಬೇಕು. ಕೆಲವು ಏನು ಹೇಳ್ತಾರೆ ಅಂದರೆ, ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಅವರ ಅದೃಷ್ಟ ಗೊತ್ತಾಗುತ್ತಂತೆ. ಒಳ್ಳೆ ಗಂಡ, ಒಳ್ಳೆ ಮನೆ, ಒಳ್ಳೆ ಸಂಸಾರ ಸಿಕ್ಕಿದ್ರೆ ಅದೊಂದು ಅದೃಷ್ಟ ಅಂತಲೇ ಹೇಳ್ಬೋದು. ಕೆಲವು ಹೆಣ್ಮಕ್ಳಿಗೆ ಎಲ್ಲರಿಗೂ ಎಲ್ಲನೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಅದೃಷ್ಟಗಳು ಅಲ್ಲಲ್ಲೇ ನಮಗೆ ಗೊತ್ತಾಗುತ್ತೆ. ಮದುವೆ ಆದಮೇಲೆ ಒಂದು ಹೆಣ್ಣಿನ ಅದೃಷ್ಟನೋ ದುರದೃಷ್ಟನೋ ಅಂತ ಗೊತ್ತಾಗೋದು, ಹುಟ್ಟಿದಾಗ ಗೊತ್ತಾಗೋದಿಲ್ಲ. ಕೆಲವು ಆಗ ಮಗು ಹೆಣ್ಣು ಹುಟ್ಟಿದ ಇಟ್ಕೇನೆ ದರಿದ್ರ ಅಂತ ಅಲ್ಲ ಅನ್ನೋರು. ಬಟ್ ಈಗ ಹೆಣ್ಮಕ್ಳಿಗೆ ತುಂಬಾ ಚಾನ್ಸಸ್ ಇದೆ. ತುಂಬ ಚೆನ್ನಾಗಿ ಓದಬೇಕು ಹೆಣ್ಮಕ್ಳು ಮಾತ್ರ. ಈಗಿನ ಕಾಲದಲ್ಲಿ ಓದಿದ್ರೇ ತುಂಬಾ ಬೆಲೆ, ಇಲ್ಲ ಅಂದರೆ ಅವ್ರಿಗೆ ಬೆಲೆನೇ ಇಲ್ಲ. ಓದಿಲ್ಲ ಅಂದರೂ ನಾವು ಏನಾದರೂ ಒಂದು ಸಾಧನೆ ಮಾಡ್ಕೋಬೇಕು. ಯಾವುದೋ ಒಂದು ಕಲೆನಾದ್ರೂ ಕಲಿಬೋದು. ಈಗ ಟೈಲರಿಂಗ್ ಕಲಿಬೋದು, ಈಗ ಕುಕ್ಕಿಂಗ್ ಕಲಿಬೋದು, ಇಲ್ಲ ಮಾರ್ಕೆಟಿಂಗ್ ಮಾಡ್ಬೋದು. ಏನಾದರೂ ಒಂದು ಬಿಸ್ನೆಸ್ ಮಾಡೋಕ್ಕಾದರೂ ಸ್ವಲ್ಪ ನಾಲೆಜ್ ಇರೋ ಅಷ್ಟನ್ನಾದರೂ ಬುದ್ಧಿವಂತಿಕರಾಗಿರಬೇಕು. ಇಲ್ಲಾಂದರೆ ಈ ಸಮಾಜದಲ್ಲಂತೂ ಬದುಕೋದೇ ಕಷ್ಟ. ಹಾಗಾಗಿ ಏನಾದರೂ ಒಂದು ನಾಲೆಜ್ ಇದ್ದರೆ ತುಂಬಾ ಒಳ್ಳೆಯದು. ಯಾಕಂದರೆ ಏನಾದರೂ ಒಂದು ಮಾಡ್ತಾ ಇರಬೇಕು. ಇಲ್ಲಾಂದರೆ ಮನೇಲಿ ಸುಮ್ಮನೆ ವೇಸ್ಟ್ ಆಗಿದ್ದಾಳೆ ಹಾಗೆ ಹೀಗೆ ಅಂತ ನಿಂದನೆಗಳು ಶುರುವಾಗುತ್ತೆ. ಯಾರು ಬೇಡ, ಕೊನೆಗೆ ನಮ್ಮ ಮಕ್ಕಳೇ ಅಂತವೆ. ಹೆಂಗಂದರೆ, ಅಪ್ಪ ತಂದಾಗ್ತಾಯಿದ್ರು, ನೀನು ಮಾಡಾಕ್ತಾಯಿದ್ದೆ ಅಷ್ಟೇ, ಮನೆಯಲ್ಲೇ 3 ಹೊತ್ತು ಕೂತಿರ್ತೀಯ, ಮನೇಲಿ ಕೆಲಸ ಮಾಡೋಕೆ ನಿನಗೇನು ಅನ್ನೋ ಮಕ್ಕಳು ಕೂಡ ಇದ್ದಾರೆ ಈ ಪ್ರಪಂಚದಲ್ಲಿ. ನಾವು ನೋಡಿದ್ದೀವಿ ಸುಮಾರು ಜನನ. ಹಾಗಾಗಿ ಈಗ ಹೆಣ್ಣುಮಕ್ಕಳು ಹೊರಗಡೆ ಹೋಗಿ ದುಡ್ಕೊಂಡ್ಬಂದು ಮನೇಲೂ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಮಕ್ಕಳ ಜವಾಬ್ದಾರಿ ನಾವು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಡೋ ಹಾಗೆ ನಾವು ಅವ್ರಿಗೆ ಜವಾಬ್ದಾರಿ ಕೊಟ್ಬಿಡಬೇಕು. ಜವಾಬ್ದಾರಿನ ಯಾರು ಅವರೇ ತಗೋದಿಲ್ಲ. ಯಾಕಂದರೆ ಸ್ವಲ್ಪ ಎಲ್ಲ ಈಗಿನಂತೂ ಮೊಬೈಲು ಅಂತ ಮಕ್ಕಳು ಹಾಳಾಗೋದೇ ಜಾಸ್ತಿ. ಅವನ್ನ ಆದಷ್ಟು ಕೆಲಸಗಳಲ್ಲಿ ಇಂಡಿವಿಜುವಲ್ ಆಗಿ ಬಿಡದೆ ಯಾವುದಾದ್ರೂ ಒಂದು ಕೆಲಸ ಮನೇಲಿ ಸಿಂಪಲ್ ಕೆಲಸಗಳನ್ನ ಮಾಡ್ಕೊತ ಟೈಮ್ನ ಸ್ಪೆಂಡ್ ಮಾಡ್ಕೊತಾ ಇದ್ದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂದರೆ ಸಣ್ಣ ಪುಟ್ಟ ಕೆಲಸನ ಆ ತಾಯಂದಿರು ಹೇಳ್ಕೊಡ್ಬೇಕು ಮಕ್ಕಳಿಗೆ. ನಾನು ಹೇಳ್ಕೊಡ್ತಾ ಇರ್ತೀನಿ. ಸುಮಾರು ಕೆಲಸ ಮಗಳು ಮಾಡ್ತಾಳೆ, ಅದರಲ್ಲೂ ತರಕಾರಿ ಹೆಚ್ಚೋದು. ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸ್ಕೊತಾ ಇದ್ದರೆ ಅವ್ರಿಗೂ ಕಲ್ತಂಗೆ ಆಗುತ್ತೆ. ಇಲ್ಲಾಂದರೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ಬಿಡು, ಅವ್ರ ಬುದ್ಧಿ ಬಂದಂಗೆ ಮಾಡ್ತಾರೆ ಅಂದರೆ ಅವ್ರೇನು ಕೆಲಸ ಕಲಿಯೋದಕ್ಕೆ ಆಗೋಲ್ಲ. ಯಾಕಂದರೆ ಓದೋದು 8 ಅವರ್ ಆದರೆ ಮನೇಲಿ ಒಂದು 2 ಅವರ್ ನಿಮಗೋಸ್ಕರ ಟೈಮ್ನ ಸ್ಪೆಂಡ್ ಮಾಡಿದಾಗ ಆಗ ನಿಮ್ಮ ಜೊತೆಯಲ್ಲಿ ಇದ್ದಂಗೂ ಆಗುತ್ತೆ. ಹಾಗೆ ಮಕ್ಕಳು ನಿಮ್ಮ ಜೊತೆಲಿ ಇದ್ದಂಗೆ ಆಗುತ್ತೆ, ನಿಮ್ಮ ಜೊತೆ ಕೆಲಸ ಕಲ್ತಂಗೆ ಆಗುತ್ತೆ, ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಹಾಗೆ ಮಕ್ಕಳನ್ನ ಯಾವ ರೀತಿ ನಾವು ಮೊಬೈಲ್ಗೆ ಬರೀ ಅಡಿಕ್ಟ್ ಆಗ್ದೇ ಸ್ವಲ್ಪ ಕೆಲಸ ಕಲಿತ್ರೆ, ಬಟ್ಟೆ ಮಡ್ಚೋದಾಗಲಿ, ಅವನ್ನ ಜೋಡಿಸೋದಾಗಲಿ, ಅಥವಾ ಫ್ರಿಜ್ ಕ್ಲೀನ್ ಮಾಡೋದಾಗಲಿ, ಏನಾದರೂ ಒಂದು ಸಣ್ಣ ಪುಟ್ಟ ಚಿಕ್ಕ ಪಾತ್ರೆಗಳನ್ನೆಲ್ಲ ತೊಳ್ಕೊಡೋದಾಗಲಿ, ಇವೆಲ್ಲ ಮಾಡಿಸ್ತಾ ಇರಬೇಕು. ನಾವಂತೂ ಚಿಕ್ಕ ವಯಸ್ಸಲ್ಲಿ ಎಲ್ಲ ಕಲ್ತಿರೋದಕ್ಕೆ, ಆಗ ನಮ್ಮ ಕಾಲದಲ್ಲೆಲ್ಲ ಮೊಬೈಲೆಲ್ಲ ಇರಲಿಲ್ಲ.
ಈ ಥರ ಒಂದು ಟಿ ವಿ ಅದರಲ್ಲೂ ಬಂದರೆ ಕನ್ನಡ ಚಾನಲ್ ವಾರಕ್ಕೊಂದು ಸಲ ಬರ್ತಾಯಿತ್ತು ಸಂಜೆ ಮೇಲೆ ಕನ್ನಡ ಚಾನಲ್. ಆದರೆ ಕನ್ನಡ ಚಾನಲ್ ಬರೋ ಅಷ್ಟರಲ್ಲಿ ನಾವು ಎಲ್ಲ ಕೆಲಸ ಮುಗಿಸಿ ನಾವು ಟಿ ವಿ ನೋಡಬೇಕು ಅಂತ ಖುಷಿಯಾಗಿ ಕೂತ್ಕೋತಾಯಿದ್ದು. ಆದರೆ ಈಗಿನ ಮಕ್ಕಳಿಗೆ ಏನಿಲ್ಲ, ಎನಿ ಟೈಮ್ ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ನೋಡ್ಬೋದು ಮೊಬೈಲಲ್ಲಿ. ಹಾಗಾಗಿ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಮಕ್ಕಳು. ಅದರಿಂದ ಮಕ್ಕಳಿಗೆ ಜಾಸ್ತಿ ಮೊಬೈಲ್ ಕೊಡದೇ ನಾವು ಆದಷ್ಟು ಮನೆ ಕೆಲಸಗಳಲ್ಲಿ ಅವ್ರನ್ನ ತೊಡಗಿಸ್ತಾ ಇದ್ದರೆ ಅವರು ಸಣ್ಣ ಪುಟ್ಟದನ್ನ ಕಲ್ತಂಗೂ ಆಗುತ್ತೆ, ಮುಂದೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಅವ್ರು ನಮ್ಮನ್ನೇನು ಸಾಕ್ತಾರೆ, ನಮ್ಗೆ ಹೆಲ್ಪ್ ಮಾಡ್ತಾರೆ ಅನ್ನೋದಕ್ಕಿಂತ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಷ್ಟು ಅವ್ರಿಗೆ ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಅವಲಂಬಿತರಾಗದೆ ತಮ್ಮ ಕೆಲಸಗಳನ್ನ ತಾವೇ ಮಾಡ್ಕೊಳ್ಳೋಷ್ಟು ಅವರು ಮೆಚೂರ್ಡ್ ಆದರೆ ಅಷ್ಟೇ ಸಾಕು ಅನಿಸುತ್ತೆ. ಬಟ್ ಎಲ್ಲ ಮಕ್ಕಳು ಮಾತುಗಳನ್ನ ಕೇಳೋದಿಲ್ಲ. ಅದರಲ್ಲೂ ಈಗಿನ ಕಾಲದ ಮಕ್ಕಳಂತೂ ತುಂಬಾ ಹಠ. ಹೋಗಲಿ, ನಾವು ಹೇಳೋಷ್ಟು ಹೇಳೋದು, ಆಗ ಹೇಳೋದು ಅಂತ ಹಾಗೆ ಬಿಡಬಾರ್ದು, ಹೇಳ್ಬೇಕು ನಾವು ಆದಷ್ಟು. ಓಕೆ, ಆದರೂ ನಾವು ಮಾಡ್ತಾಯಿದ್ರೆ ಅವ್ರಿಗೆ ಅನಿಸುತ್ತೆ ನಾವು ಅವ್ರ ಜೊತೆ ಮಾಡಬೇಕು, ಇದನ್ನು ಮಾಡು, ಶೋಕೇಸ್ ಕ್ಲೀನ್ ಮಾಡು, ಅದನ್ನು ಮಾಡು, ಇದನ್ನು ಮಾಡು ಅಂತ ಹೇಳ್ತಾಯಿದ್ರೆ ಅವ್ರಿಗೆ ಇರಿಟೇಷನ್ ಆಗ್ತಾ ಇರುತ್ತೆ ಕೆಲವೊಂದು ಸಲ. ಅದಕ್ಕೆ ನಾವು ಏನು ಮಾಡಬೇಕು, ನಾವು ಮಾಡುವಾಗ ಅವ್ರನ್ನ ಹೆಲ್ಪ್ ತಗೋಬೇಕು ಅಷ್ಟೇ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ಇಷ್ಟ ಆದರೆ ನೋಡಿ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಕವರ್ಗಳನ್ನ ತರಿಸ್ಕೊಂಡೆ, ತುಂಬ ಚೆನ್ನಾಗಿ ಕಾಣ್ತದೆ. ಈ ಥರ ಒಳ್ಳೊಳ್ಳೆ ಸೀರೆಗಳನ್ನ ಈ ಥರ ಮಡಚಿಟ್ಕೊಬಿಟ್ಟು ನೀಟಾಗಿ ಹ್ಯಾಂಗರ್ಗೆ ಹಾಕ್ಬೋದು. ಆದರೆ ಹ್ಯಾಂಗರೆಲ್ಲ ಸ್ವಲ್ಪ ನಾವು ಯೂಸ್ ಮಾಡೋದು ಸೀರೆಗಳನ್ನೆಲ್ಲ ಮಡಗಿದ್ರೆ ಅದು ಹ್ಯಾಂಗರ್ ಇರುತ್ತಲ್ಲ ಅಲ್ಲೇ ಸ್ವಲ್ಪ ಕಟ್ಟಾದಂಗೆ ಆಗಿಬಿಡುತ್ತೆ ಸೀರೆಗಳು. ಈ ಥರ ಮಡಚಿ ನೀಟಾಗಿ ಇಟ್ಕೊಳ್ಳೋದ್ರಿಂದ ಸೀರೆಗಳು ಬಾಳಿಕೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳೋದು ನನ್ನ ಅನಿಸಿಕೆ. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನೋಡಿ ಈಗ ಹೇಗೆ ಕಾಣ್ತಾ ಇದೆ ನನ್ನ ವಾರ್ಡ್ರೋಬ್. ಥ್ಯಾಂಕ್ ಯು.